ನಮಸ್ಕಾರ ಸ್ನೇಹಿತರೆ, ರಾಜ್ ಗುರುಜಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಿಮಗೆ CSC ಕಡೆಯಿಂದ ಲೋನ್ ಪ್ರಾಡಕ್ಟ್ಗಳಲ್ಲಿ ತುಂಬ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ನಾನು ಪರ್ಸನಲ್ ಲೋನನ್ನು ಯಾವ ಥರ ಲೀಡ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಬೇಕು, ನಿಮ್ಮ ಕಸ್ಟಮರ್ಗೆ ಯಾವ ಥರ ಲೋನನ್ನು ಅಪ್ಲೈ ಮಾಡಿಕೊಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು VLಗಳಿಗೆ ಯಾವ ಥರ ಕಮಿಷನ್ ಬರುತ್ತೆ ನಿಮಗೆ ಅಂತ ಅದು ಕೂಡ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಮೊದಲು ನಾವು ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದಮೇಲೆ ನೀವು CSC ಲಾಗಿನನ್ನು ಮಾಡ್ಕೋಬೇಕು. ಸೊ ಇಲ್ಲಿ ನಾನು CSC ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಂಡು ಲಾಗಿನನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ID ಲಾಗಿನ್ ಆಗಿದೆ. ಸರ್ಚ್ ಬಾಕ್ಸ್ನಲ್ಲಿ ಲೋನ್ ಅಂತ ನೀವು ಟೈಪ್ ಮಾಡಿದ್ರೆ ಅಲ್ಲಿ ಲೋನ್ ಬಜಾರ್ ಅಂತ ಒಂದು ಆಪ್ಷನ್ ಬರುತ್ತೆ. ಆಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ VLE ಲಾಗಿನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಇಷ್ಟೆಲ್ಲ ಆಪ್ಷನ್ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಲೋನ್ ಪ್ರಾಡಕ್ಟ್ ಅಂತ ಇರುತ್ತೆ, ಇಲ್ಲಾದರೂ ಮಾಡಿ, ಇಲ್ಲ ಮೇಲ್ಗಡೆ ಕಾಣುತ್ತೆ ಅಲ್ಲಾದರೂ ಮಾಡಿ. ಓಕೆನಾ, ಓಪನ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ಲೋನ್ ಪ್ರಾಡಕ್ಟ್ಗಳು ಕೊಟ್ಟಿದ್ದಾರೆ. ಆಟೋ ಲೋನ್, ಬಿಸ್ನೆಸ್ ಲೋನ್, ಈ ಥರ ಕಮರ್ಷಿಯಲ್ ವೆಹಿಕಲ್ ಲೋನ್, ಎಜುಕೇಷನ್ ಲೋನ್, ಈ ಥರ ಎಲ್ಲ ಲೋನ್ಗಳು CSC ಕಡೆಯಿಂದ ನಾವು ಈಸಿಯಾಗಿ ಹಾಕೋಬೋದು. ಸೊ ಬನ್ನಿ, ಇಲ್ಲಿ ನೋಡ್ಬೋದು 3 ವೀಲರ್ ಲೋನ್ ಕೂಡ ಬರ್ತಾ ಇದೆ. ಅಂದರೆ ಯಾವುದಾದ್ರೂ ಬಿಸ್ನೆಸ್ ಆಟೋ ತೊಗೊಳ್ಬೇಕಾಗಿದ್ರೆ ಇದೆಲ್ಲ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಸೊ ಇವತ್ತು ನಾನು ಪರ್ಸನಲ್ ಲೋನನ್ನು ಯಾವ ಥರ ಈಸಿಯಾಗಿ ನಾವು ಲೀಡ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು HDFC ಬ್ಯಾಂಕು ಮತ್ತು ಆಕ್ಸಿಸ್ ಬ್ಯಾಂಕು, ಬಜಾಜ್ ಫೈನಾನ್ಸು ಮತ್ತು ಕೋಟಕ್ ಬ್ಯಾಂಕು ಮತ್ತು ಟಾಟಾ ಕ್ಯಾಪಿಟಲ್ ಬ್ಯಾಂಕ್ ಕಡೆಯಿಂದ ಲೋನನ್ನು ಕೊಟ್ಟಿದ್ದಾರೆ CSC ಅವ್ರಿಗೆ. ಸೊ ನಾನು ಮೊದಲು ಆಕ್ಸಿಸ್ ಬ್ಯಾಂಕಿಂದ ನಾನು ಲೋನನ್ನು ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆನಾ, ಮೊದಲು ಯಾವುದಾದ್ರೂ ಕಸ್ಟಮರ್ ಬಂದಿದ್ರೆ ಅವರ ಮೊಬೈಲ್ ನಂಬರನ್ನು ಇಲ್ಲಿ ಹಾಕಬೇಕು. ಹಾಕಿದ ಮೇಲೆ ಇಲ್ಲಿ ಬಾಜು OTP ಅಂತ ಕೇಳುತ್ತೆ. ಒಂದೊಂದು ಸಾರಿ OTP ಕೇಳಲ್ಲ, ಒಂದೊಂದು ಸಾರಿ OTP ಕಂಪಲ್ಸರಿ ಕೇಳುತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರನ್ನು ಹಾಕಿದ ಮೇಲೆ ಬಾಜು OTP ಕೇಳುತ್ತೆ. OTPಯನ್ನು ಹಾಕಿ ವೆರಿಫೈ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಫಸ್ಟ್ ನೇಮ್ ಅಂತ ಕೇಳುತ್ತೆ. ನೀವು ಅವರ ಒಂದು ಆಧಾರ್ ಕಾರ್ಡ್ನಲ್ಲಿರುವ ಒಂದು ನೇಮನ್ನು ಹಾಕಿ ಆದಮೇಲೆ ಲಾಸ್ಟ್ ನೇಮ್ ಅಂತ ಕೇಳುತ್ತೆ. ಒಂದೊಂದು ಟೈಮಲ್ಲಿ ಲಾಸ್ಟ್ ನೇಮ್ ಇರಲಿಲ್ಲ ಅಂತಂದರೆ ಇದೇ ನೇಮನ್ನು ಅಲ್ಲಿ ಹಾಕಿ, ಇಲ್ಲ ಅಂತಂದರೆ ಅಡ್ಡ ಹೆಸರು ಹಾಕಿ. ಇಲ್ಲಿ ಆಲ್ಟರ್ನೇಟಿವ್ ನಂಬರ್ ಅಂತ ಕೇಳುತ್ತೆ, ಹಾಕಿದರೆ ಹಾಕಿ, ಇಲ್ಲಾಂದರೆ ಬಿಟ್ಟರೆ ಬಿಡಿ, ಯಾಕಂದರೆ ಅದು ಸ್ಟಾರ್ ಮಾರ್ಕ್ ಇಲ್ಲ. ಮತ್ತು ಇಲ್ಲಿ ಸ್ಟೇಟನ್ನು ಹಾಕಿ, ಕರ್ನಾಟಕ ಇದ್ದರೆ ಕರ್ನಾಟಕ, ಅಥವಾ ಬೇರೆ ಇದ್ದರೆ ಬೇರೆ ಹಾಕಿ, ಬೇರೆ ರಾಷ್ಟ್ರದವ್ರು ಏನಾದರೂ ನೋಡ್ತಾ ಇದ್ದರೆ ಬೇರೆ ಹಾಕಿ. ಆಮೇಲೆ ಇಲ್ಲಿ ಡಿಸ್ಟ್ರಿಕ್ಟ್ ತೋರಿಸ್ತಾ ಇದೆ, ನಿಮ್ಮ ಯಾವ ಜಿಲ್ಲೆ ಆಗಿರುತ್ತೋ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ಬ್ರ್ಯಾಂಚ್ ಕೇಳುತ್ತೆ, ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿರುತ್ತೋ ಆ ತಾಲೂಕುಗಳಲ್ಲಿ ಎಷ್ಟು ಬ್ರ್ಯಾಂಚ್ ಇರುತ್ತೆ. ಸೊ ಅಷ್ಟು ಬ್ರ್ಯಾಂಚ್ ನೇಮ್ ಇಲ್ಲಿ ತೋರಿಸುತ್ತೆ. ಸೊ ನೀವು ಆ ಬ್ರ್ಯಾಂಚ್ ನೇಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಪಿನ್ ಕೋಡ್ ತಾನಾಗೆ ಬರುತ್ತೆ. ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ, ಡೈರೆಕ್ಟಾಗಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಲೋನ್ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಲೀಡ್ ನಂಬರ್ ಅದೆಲ್ಲ ಬರುತ್ತೆ, ಡೇಟು ಗೀಟು. ಇದಾದಮೇಲೆ ನಿಮಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಮತ್ತೆ ಇಲ್ಲಿ ಪರ್ಸನಲ್ ಲೋನ್ ಅಂತ ಬರುತ್ತೆ. ಸೊ ಆಮೇಲೆ ಇಲ್ಲಿ ನಾನು ಬಜಾಜ್ ಫೈನಾನ್ಸ್ದು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ಬಜಾಜ್ ಫೈನಾನ್ಸ್ದು ಈ ಥರ ಎಲ್ಲ ಆಪ್ಷನ್ ಇರುತ್ತೆ. ಇಷ್ಟೆಲ್ಲ ಫಿಲ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಆಗುತ್ತೆ. ಮತ್ತು ಇಲ್ಲಿ ಕೋಟಕ್ ಮಹೇಂದ್ರ ಬ್ಯಾಂಕ್ದು ಕೂಡ ತೋರಿಸ್ತೀನಿ, ಅದು ಕೂಡ ಸೇಮ್ ಇದೆ. ಇಲ್ಲಿ ಮೊಬೈಲ್ ನಂಬರು OTPಯನ್ನು ಹಾಕಿ, ಇಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮೊಬೈಲ್ ನಂಬರ್ ಮತ್ತು ಆಲ್ಟರ್ನೇಟಿವ್, ಮತ್ತು ಕಂಪಲ್ಸರಿಯಾಗಿ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಬೇಕು. ಒಂದೊಂದು ಕಡೆ ಕೇಳುತ್ತೆ, ಒಂದೊಂದು ಕಡೆ ಕೇಳೋಲ್ಲ ಅಂದರೆ ನೀವು ಅದು ಸ್ವಲ್ಪ ಗ್ಲಿಚ್ ಆಗಿರುತ್ತೆ. ಕಂಪಲ್ಸರಿಯಾಗಿ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಲೇಬೇಕು. ಪ್ಯಾನ್ ಕಾರ್ಡ್ ನಂಬರ್ ಹಾಕಿದರೆ ಮಾತ್ರ ನಿಮಗೆ ಕಾಲ್ ಬರುತ್ತೆ. ಯಾವ ಬ್ಯಾಂಕಿಗೆ ಹಾಕಿರ್ತಾರೋ ಆ ಬ್ಯಾಂಕಿಂದ ಕಾಲ್ ಬರುತ್ತೆ. ಸೊ ಇವಾಗ ಹೇಳ್ತೀನಿ ನೆಕ್ಸ್ಟು. ಸೊ ನೀವು ಎಂಪ್ಲಾಯ್ಮೆಂಟು ಮತ್ತು ಸ್ಟೇಟು ಇವೆಲ್ಲ ಹಾಕಬೇಕು. ಸೊ ಇದು ಕೋಟಕ್ ಬ್ಯಾಂಕ್ ಕಡೆಯಿಂದ ಪರ್ಸನಲ್ ಲೋನ್ ಇದೆ. ಇದರಲ್ಲಿ ಇಷ್ಟೆಲ್ಲ ಆಪ್ಷನ್ ಇದೆ. ಸೊ ಬೇರೆ ಬ್ಯಾಂಕ್ನಲ್ಲಿ ಕೂಡ ಯಾವ ಥರ ಇರುತ್ತೆ ಅಂತ ಅದನ್ನು ತೋರಿಸ್ತೀನಿ. ಓಕೆನಾ, ಇಲ್ಲಿ ಮೊಬೈಲ್ ನಂಬರನ್ನು ಹಾಕಿ ಸೆಂಡ್ OTP ಅಂತ ಹಾಕಿ ಎಲ್ಲ ಇಲ್ಲಿ ಮಾಡಬೇಕು. ಸೊ ಇದು ಕೋಟಕ್ ಬ್ಯಾಂಕಿಂದು ಒಂದು ತೋರಿಸ್ತೀನಿ. ಓಕೆನಾ, ಎಕ್ಸಾಂಪಲ್ ಆಗಿ. ಸೊ ಕೋಟಕ್ ಬ್ಯಾಂಕ್ OTPಯನ್ನು ನಾನು ಇಲ್ಲಿ ವ್ಯಾಲಿಡೇಟ್ ಮಾಡ್ತೀನಿ. ಇವಾಗ OTP ಬಂದಿದೆ. ಸೊ ಈ OTPಯನ್ನು ಹಾಕಿ ವ್ಯಾಲಿಡೇಟ್ ಅಂತ ನಾವಿಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇವಾಗ OTP ಬಂದಿದೆ, OTP ಹಾಕ್ತಾ ಇದ್ದೀವಿ. ಸೊ ಆಮೇಲೆ ಇಲ್ಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮನ್ನು ಹಾಕಿ, ಆಮೇಲೆ ಮೊಬೈಲ್ ನಂಬರ್ ಡೈರೆಕ್ಟಾಗಿ ಇಲ್ಲಿ ತೊಗೊಂಡ್ಬಿಡುತ್ತೆ. ಆಲ್ಟರ್ನೇಟಿವ್ ಫೋನ್ ನಂಬರ್ ಇಲ್ಲೇನು ಹಾಕೋದು ಅವಶ್ಯಕತೆ ಇಲ್ಲ, ಸ್ಟಾರ್ ಮಾರ್ಕ್ ಇಲ್ಲ. ಸೊ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಬೇಕು. ಪ್ಯಾನ್ ಕಾರ್ಡ್ ನಂಬರ್ ಅಂತ ತೋರಿಸ್ತಾ ಇದೆ ಅಲ್ವಾ, ಅಲ್ಲಿ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಬೇಕು. ಆಮೇಲೆ ಇಮೇಲ್ ID ನೀವು ಇದ್ದರೆ ಹಾಕಿ, ಇರಲಿಲ್ಲ ಅಂದರೂ ಪರವಾಗಿಲ್ಲ, ನಡೆಯುತ್ತೆ. ಇಲ್ಲಿ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಿದ ಮೇಲೆ ಇಲ್ಲಿ ಇಮೇಲ್ ನೀವು ಹಾಕಿದರೆ ನಡೆಯುತ್ತೆ, ಬಿಟ್ಟರು ನಡೆಯುತ್ತೆ. ಇಲ್ಲಿ ಲೋನ್ ಅಮೌಂಟ್ ಅಂತ ಇರುತ್ತಲ್ವಾ, ನೀವು ಎಷ್ಟಾದರೂ ಹಾಕೋಬೋದು. ನಿಮಗೆ ಎಷ್ಟು ಲೋನ್ ಬೇಕು ಅಷ್ಟು ಅಮೌಂಟನ್ನು ಇಲ್ಲಿ ಹಾಕಬೇಕು. ನಾನು ಎಕ್ಸಾಂಪಲ್ ಆಗಿ
ಇಲ್ಲಿ ನೋಡ್ಬೋದು 10,000ರಿಂದ ಮೇಲ್ಗಡೆ ಕೇಳ್ತಾ ಇದೆ. ಸೊ ನಾನು 5 ಲಕ್ಷ ಅಂತ ನಾನು ಎಕ್ಸಾಂಪಲ್ ಆಗಿ ಹಾಕ್ತಾಯಿದ್ದೀನಿ ನಿಮಗೆ ತೋರಿಸೋ ಸಲುವಾಗಿ. ಸೊ ಅದಾದಮೇಲೆ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಅಂತ ಬರುತ್ತೆ. ನೀವು ಒಂದು ವೇಳೆ ಜಾಬ್ ಮಾಡ್ತಾಯಿದ್ರೆ ಇಲ್ಲಿ ಸ್ಯಾಲರಿಡ್ ಅಂತ ಹಾಕಬೇಕಾಗುತ್ತೆ. ಒಂದು ವೇಳೆ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಮಾಡಬೇಕಾಗುತ್ತೆ. ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಬಿಸ್ನೆಸ್ ಕೂಡ ಇಲ್ಲಿರುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಆಗಿ ನಾನು ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ಸ್ಟೇಟು, ಆಮೇಲೆ ಇಲ್ಲಿ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕು. ಸೊ ನಿಮ್ಮ ಡಿಸ್ಟಿಕ್ನಲ್ಲಿ ಏನಾದರೂ ಕೋಟಕ್ ಬ್ಯಾಂಕ್ ಬ್ರ್ಯಾಂಚ್ ಇರಲಿಲ್ಲ ಅಂತಂದರೆ ನಿಮ್ಮ ಹತ್ರದಲ್ಲಿರೋ ಯಾವುದಾದ್ರೂ ಒಂದು ಊರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಹತ್ರ ಇಲ್ಲಿ ನಮ್ಮ ಭಾಗದಲ್ಲಿ ಯಾವುದೇ ಕೋಟಕ್ ಬ್ಯಾಂಕ್ ಇಲ್ಲ. ಸೊ ಅದ್ರ ಸಲುವಾಗಿ ನಮ್ಮ ಹತ್ರದಲ್ಲಿರೋ ಒಂದು ಊರನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಿನ್ ಕೋಡನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ವಿಲೇಜನ್ನು ಹಾಕಬೇಕು. ನೀವು ಯಾವ ವಿಲೇಜ್ಗೆ ಸಂಬಂಧಪಟ್ಟಿದ್ರು ಸೊ ಆ ವಿಲೇಜನ್ನು ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ ನಡೆಯುತ್ತೆ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಲೀಡ್ ಆಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ಸೊ ಇವಾಗ ನಾವು ಅಪ್ಲಿಕೇಶನನ್ನು ಹಾಕಿದ್ದೀವಿ, ನೆಕ್ಸ್ಟ್ ಏನು ಅಂತ ನೀವು ಕೇಳ್ತಿರ್ತೀರ. ಸೊ ಅದ್ರ ಸಲುವಾಗಿ ಈ ಲೀಡನ್ನು ಮಾಡಿದ ಮೇಲೆ ನಿಮಗೆ ವೇಲೆಗಳಿಗೆ ಕಮಿಷನ್ ಇಷ್ಟು ಅಂತ ಇರುತ್ತೆ. ಸೊ ಅದಾದಮೇಲೆ ಪರ್ಸ್ನಲ್ ಲೋನ್ ಯಾರು ತೊಗೊಂಡಿರ್ತಾರೋ ಕಸ್ಟಮರು ಅವರಿಗೆ ಒಂದು ಕಾಲ್ ಬರುತ್ತೆ ಕಂಪನಿ ಕಡೆಯಿಂದ. ಇವಾಗ ಕೋಟಕ್ ಬ್ಯಾಂಕಿಂದ ಹಾಕಿದ್ದೀನಿ ಅಲ್ವಾ, ಕೋಟಕ್ ಬ್ಯಾಂಕ್ನವರು ನಮಗೆ ಇವಾಗ ಕಾಲ್ ಮಾಡ್ತಾರೆ, ಕಸ್ಟಮರ್ಗೆ ಕಾಲ್ ಮಾಡ್ತಾರೆ, ಮಾಡಿ ಕೇಳ್ತಾರೆ ನೀವು ಈ ಥರ ಲೋನ್ಗೆ ಅಪ್ಲೈ ಮಾಡಿದಾರಲ್ವ, ನಿಮಗೆ ಬೇಕಾ, ಕರೆಕ್ಟಾಗಿ ಹಾಕಿದ್ದೀರಾ ಇಲ್ವಾ, ಸುಮ್ಮನೆ ಹಾಕಿದ್ದೀರಾ ಅಂತ ಕೇಳ್ತಾರೆ ಅವರು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಆ ರೆಕಾರ್ಡನ್ನು, ಈ ವಾಯ್ಸನ್ನು, ಕಾಲ್ ರೆಕಾರ್ಡನ್ನು ಮಾಡ್ತಾ ಇರ್ತಾರೆ. ಆ ಕಾಲ್ ರೆಕಾರ್ಡಲ್ಲೇ ನಿಮಗೆ ಒಪ್ಪಿಗೆ ಇದೆನಾ ಇಲ್ವಾ ಅಂತ ನಿಮ್ಗೆ ಕೇಳ್ತಾರೆ. ನೀವೇನಾದರೂ ಒಪ್ಪಿಗೆ ಇದೆ ಅಂತ ಅಂದಿದ್ರೆ ಅದೇ ಒಂದು ಕನ್ಫರ್ಮ್ ಆಗಿ ತೊಗೊಳ್ತಾರೆ ಅವರು. ರೆಕಾರ್ಡ್ ಮಾಡಿರ್ತಾರಲ್ವ ಅದೇ ನಿಮಗೆ ವೆರಿಫೈ ಆಗಿ ತೊಗೊಳ್ತಾರೆ. ಸೊ ನೀವು ಮೊದಲು ಕೇಳಬೇಕು ಎಷ್ಟು ಇಂಟ್ರೆಸ್ಟ್ ಇದೆ, ನಮಗೆ ಇಷ್ಟು ಕಟ್ಟೋಕ್ಕೆ ಆಗುತ್ತಾ ಇಲ್ವಾ, ನೀವು ವೆರಿಫೈ ಮಾಡಬೇಕು, ಅವ್ರಿಗೆ ಕೇಳಬೇಕು. ಕೇಳಿದಾದಮೇಲೆ ನಿಮ್ಗೆ ಏನಾದರೂ ಒಪ್ಪಿಗೆ ಇದ್ದರೆ ಅದನ್ನು ನೀವು ಲೋನನ್ನು ತೊಗೋಬೇಕು, ಇಲ್ಲ ಅಂತಂದರೆ ಇಲ್ಲ. ನಿಮಗೇನಾದರೂ ಆ ಪರ್ಸ್ನಲ್ ಲೋನ್ ತುಂಬ ಇಂಪಾರ್ಟೆಂಟ್ ಆಗಿದ್ದರೆ, ಇಂಟ್ರೆಸ್ಟ್ ಕಡಿಮೆ ಇದ್ದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಬೇಡ ಅಷ್ಟೇ. CSC VLEಗಳು ಏನು ಹೇಳ್ಬೇಕಂತಂದರೆ ಕಸ್ಟಮರ್ಗೆ ನಿಮಗೆ ಕಾಲ್ ಮಾಡ್ತಾರೆ. ಸೊ ಅವ್ರ ಜೊತೆ ಮಾತಾಡಿ ಇಂಟ್ರೆಸ್ಟ್ ಏನಾದರೂ ನಿಮಗೆ ಚೆನ್ನಾಗಿ ಅನಿಸಿದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಬೇಡ ಅಂತ ಹೇಳಿಬಿಡಿ. ಅವರೇನು ಮತ್ತೆ ನಿಮಗೆ ಕಾಲ್ ಮಾಡೋದಿಲ್ಲ ಅಂತ ಕಸ್ಟಮರ್ಗೆ ಹೇಳಿ ಕಳಿಸ್ಬೇಕು. ಓಕೆನಾ. ಸೊ ಇದೇ ಥರ ತುಂಬ ಪ್ರಾಡಕ್ಟ್ಗಳು ಕೊಟ್ಟಿದ್ದಾರೆ. ಇದರಲ್ಲಿನೇ ಪರ್ಸ್ನಲ್ ಲೋನಲ್ಲಿ ಪ್ರಾಡಕ್ಟ್ಗಳು ತುಂಬ ಕೊಟ್ಟಿದ್ದಾರೆ. ಸೊ VLEಗಳು ತುಂಬ ಯೂಸ್ ಮಾಡ್ಕೊಳ್ಳಿ, ತುಂಬ ಕಮಿಷನ್ ಸಿಗುತ್ತೆ ಇದರಿಂದ. ಓಕೆನಾ. ಕಮಿಷನ್ನು ಏನಿಲ್ಲ ಅಂತಂದರೆ 8%ವರೆಗೂ ಸಿಗುತ್ತೆ. ಅವರೇನಾದರೂ 5 ಲಕ್ಷ ತೊಗೊಂಡಿದ್ರೆ ನಿಮಗೆ ಅದರಲ್ಲಿ 8%, 2%, 3% ಈ ಥರ ಸಿಗುತ್ತೆ. ಸೊ ಒಂದೊಂದು ಬ್ಯಾಂಕ್ದು ಒಂದೊಂದು ಪರ್ಸೆಂಟೇಜ್ ಕಮಿಷನ್ ಇರುತ್ತೆ. ಸೊ ಯೂಸ್ ಮಾಡ್ಕೊಳ್ಳಿ. ಓಕೆನಾ. 1 ಲಕ್ಷ ಇದ್ದರೆ 2% ಆದರೆ 1 ಲಕ್ಷ ಅಂತಂದರೆ 2,000 ರೂಪಾಯಿ ಬರುತ್ತೆ. ಸೊ ಇದೇ ಥರ ನೀವು ಲೋನನ್ನು ಅಪ್ಲೈ ಮಾಡಿಕೊಡಿ ಕಸ್ಟಮರ್ಗೆ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಮತ್ತು ನಿಮಗೂ ಕೂಡ ಕಮಿಷನ್ ಬರುತ್ತೆ. ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೇವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ. ಸೊ ಇದೇ ಥರ ಬೇರೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅದ್ರ ಸಲುವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು. ಶುಭ ದಿನ.